ಹಾಯ್ ಗೈಸ್, ಇವತ್ತೇ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಇರ್ತವೆ ನೋಡ್ರಿ. ಮುಂದೆ ಬರುವಂಥ ಪರೀಕ್ಷೆಗೆ ನಿಮಗೆ ಸಹಕಾರಿಯಾಗಲು ಜೊತೆಗೆ ರಿಪೀಟೆಡ್ ಕ್ವೆಶನ್ ಇರ್ತವೆ ನೋಡ್ರಿ. ಇವು ನಿಮ್ಮ ಓದಿನ ಜೊತೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ದಿನನಿತ್ಯ ನೋಡ್ತಾ ಇರಿ ಸ್ನೇಹಿತರೆ. 20 ಪ್ರಶ್ನೆಗಳಿದ್ದಾವೆ ನೋಡ್ರಿ. ಈ ಪ್ರಶ್ನೆ ಮೂಲಕ ಏನಪ್ಪ ಅಂತಂದರೆ ಪರೀಕ್ಷೆಯಲ್ಲಿ ಯಾವ ರೀತಿ ಒಂದು ಪ್ರಶ್ನೆ ಕೇಳ್ಬೋದು, ಯಾವ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆ ಕೇಳ್ಬೋದು ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ಈಗ ಬರ್ರಿ ಮೊದಲೊಂದು ಪ್ರಶ್ನೆ ನೋಡೋಣ. ವಿಜ್ಞಾನದ ಪ್ರಶ್ನೆ ಇದೆ ನೋಡಿ. ನಮ್ಮ ಸೂರ್ಯನಲ್ಲಿ ಅತಿ ಹೆಚ್ಚು ಕಂಡುಬರುವಂಥ ಅನಿಲ ಯಾವುದಂತ ಕೊಟ್ಟಿದ್ದಾರೆ. ಸೂರ್ಯನಲ್ಲಿ ಕಂಡುಬರುವಂಥ ಅತಿ ಹೆಚ್ಚದಾಗಿರುವಂಥ ಅನಿಲ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹೈಡ್ರೋಜನ್ ನೋಡ್ರಿ. ಹೈಡ್ರೋಜನ್ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. ಹೈಡ್ರೋಜನ್ ಏನಪ್ಪ ಅಂತಂದರೆ ಸೂರ್ಯನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಓಕೆ, ನಂತರದಲ್ಲಿ ಕಂಡುಬರುವಂಥ ಅನಿಲ ಯಾವುದಪ್ಪ ಅಂತಂದರೆ ಹೀಲಿಯಂ. ಈ ಒಂದು ಹೈಡ್ರೋಜನ್ ಮತ್ತು ಹೀಲಿಯಂ ಏನಪ್ಪ ಅಂತಂದರೆ ಎರಡು ಜೊತೆಯಾಗಿ ಏನಪ್ಪ ಅಂತಂದರೆ ಈ ಒಂದು ಬೈಜಿಕ ಸಮ್ಮೇಳನದಿಂದ ಸೂರ್ಯನ ಒಂದು ಪ್ರಜ್ವಲಿಸ್ತಾನೆ ಅಂತಲೇ ಹೇಳ್ಬೋದು. ಓಕೆ, ಸೂರ್ಯನ ಬೆಳಕು ಕೊಡ್ತಾನೆ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ. ಅದು ಅತಿ ಹೆಚ್ಚಾಗಿರುವುದು ಯಾವುದಪ್ಪ ಅಂತಂದರೆ ಇದರಲ್ಲಿ ಹೈಡ್ರೋಜನ್ ಆಗಿರ್ತದೆ ನೋಡಿರಿ. ಓಕೆ, ಇದು ಶೇಕಡ 73% ಇರ್ತದೆ. ಶೇಕಡ 73% ಈ ಒಂದು ಹೈಡ್ರೋಜನ್ ಸೂರ್ಯನಲ್ಲಿ ಕಂಡುಬರ್ತದೆ ನೋಡಿರಿ. ಉಳಿದ ಒಂದು ಬಹುಪಾಲು ಭಾಗ ಏನಪ್ಪ ಅಂತಂದರೆ ಹೀಲಿಯಂನಿಂದ ಕೂಡಿರ್ತದೆ. ನೆಕ್ಸ್ಟ್, ಮನುಷ್ಯನ ದೇಹದಲ್ಲಿರುವಂಥ ಅತಿ ಚಿಕ್ಕ ಮೂಳೆ ಯಾವುದಂತ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದು ಕೂಡ ಮನುಷ್ಯನ ದೇಹದಲ್ಲಿರುವಂಥ ಅತಿ ಚಿಕ್ಕ ಮೂಳೆ ಯಾವುದಂತ ಇದೆ ನೋಡಿ ಪ್ರಶ್ನೆ. ಓಕೆ, ಮನುಷ್ಯನ ದೇಹದಲ್ಲಿರುವಂಥ ಅತಿ ಚಿಕ್ಕ ಮೂಳೆ ಯಾವುದಪ್ಪ ಅಂತಂದರೂ ಸ್ಟೆಪಿಸ್ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮನುಷ್ಯನ ದೇಹದಲ್ಲಿರುವಂಥ ಅತ್ಯಂತ ದೊಡ್ಡದಾದ ಮೂಳೆ ಯಾವುದಪ್ಪ ಅಂತಂದ್ರೆ ಅದು ಫೀಮರ್ ಅಂತ ಕರಿತಾರೆ. ತೊಡೆ ಮೂಳೆ ಅಂತ ಕರಿತೀವಿ ನಾವು. ಅದು ಫೀಮರ್ ಮನುಷ್ಯನ ದೇಹದ ಅತ್ಯಂತ ದೊಡ್ಡದಾದಂಥ ಮೂಳೆ. ಇಲ್ಲಿ ಅತಿ ಚಿಕ್ಕ ಮೂಳೆ ಯಾವುದಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಆಪ್ಷನ್ ಸಿ ಸ್ಟೆಪಿಸ್ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಸ್ಟೆಪಿಸ್. ಓಕೆ, ಇದು ಮಧ್ಯ ಕಿವಿಯಲ್ಲಿ ಕಂಡು ಬರ್ತದೆ ನೋಡಿರಿ. ಸ್ಟೆಪಿಸ್ ಮೂಳೆ ಏನಪ್ಪ ಅಂತಂದರೆ ಮನುಷ್ಯನ ದೇಹದಲ್ಲಿ ಅತ್ಯಂತ ಒಂದು ಚಿಕ್ಕ ಮತ್ತು ಹಗುರವಾದಂಥ ಮೂಳೆ ಆಗಿದೆ ಮನುಷ್ಯನ ದೇಹದಲ್ಲಿ. ಇದು ಮಧ್ಯ ಕಿವಿಯಲ್ಲಿ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್, ಇಡೀ ಬ್ರಹ್ಮಾಂಡದ ಹುಟ್ಟು ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡುವಂಥ ವಿಜ್ಞಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಬ್ರಹ್ಮಾಂಡದ ಕುರಿತು, ಯೂನಿವರ್ಸಲ್ ಕುರಿತು ಅಧ್ಯಯನ ಮಾಡೋದನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಕಾಸ್ಮಾಲಜಿ ಅಂತ ನಾವು ಕರಿತೇವೆ. ಕಾಸ್ಮಾಲಜಿ ಅಂದರೆ ಇಡೀ ಬ್ರಹ್ಮಾಂಡ ವಿಶ್ವದ ಯೂನಿವರ್ಸಲ್ ಕುರಿತು ಅಧ್ಯಯನ ಮಾಡೋದನ್ನು ನಾವು ಕಾಸ್ಮಾಲಜಿ ಎಂದು ಕರೆಯುತ್ತಾರೆ ನೋಡ್ರಿ. ಭೂಕಂಪದ ಬಗ್ಗೆ ಅಧ್ಯಯನ ಮಾಡೋದು ಸಿಸ್ಮಾಲಜಿ ಅಂತ ಕರಿತಾರೆ ನೋಡ್ರಿ. ಓಕೆ, ಕಾಸ್ಮಾಲಜಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದು ಬ್ರಹ್ಮಾಂಡ ವಿಜ್ಞಾನ ಆಗಿದೆ ನೋಡಿ. ಅಂದರೆ ಬ್ರಹ್ಮಾಂಡದ ಉಗಮ ಹೇಗಾಯಿತು, ಅದರ ವಿಕಾಸ ಮತ್ತು ಅದರ ಒಂದು ಅಂತಿಮ ಭವಿಷ್ಯವನ್ನು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ಏನಂತ ಕರೀತಾರೆ ಅಂದರೆ ಕಾಸ್ಮಾಲಜಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಅಡುಗೆಗೆ ಬಳಸುವಂಥ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನಂತ ಕೊಟ್ಟಿದ್ದಾರೆ. ಅಡುಗೆಗೆ ಬಳಸ್ತಾರಲ್ಲ ಈ ಒಂದು ಬೇಕಿಂಗ್ ಸೋಡಾ, ಇದರ ಒಂದು ರಾಸಾಯನಿಕ ಹೆಸರೇನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೊನೇಟ್ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಆಪ್ಷನ್ಸ್ ಬಿ. ಓಕೆ, ಇದರ ಒಂದು ರಾಸಾಯನಿಕ ಸೂತ್ರ ಯಾವುದಪ್ಪ ಅಂತಂದರೆ NaHCO3 ಏನಪ್ಪ ಅಂತಂದರೆ ಈ ಒಂದು ಸೋಡಿಯಂ ಬೈಕಾರ್ಬೊನೇಟ್ನ ಒಂದು ರಾಸಾಯನಿಕ ಸೂತ್ರ ಆಗಿದೆ. ಇದಂದರೆ ಇದು ಸೋಡಾ, ಅಡುಗೆ ಒಂದು ಸೋಡಾದಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಉದಾಹರಣೆಗೆ ನಾವು ಬಜಿಯಲ್ಲಿ ರುಚಿ ಕೊಡಲು ಏನು ಮಾಡ್ತಾರೆ, ಈ ಒಂದು ಸೋಡಾನ ಮಿಕ್ಸ್ ಮಾಡ್ತಾರಲ್ಲ ಅಡುಗೆಯಲ್ಲಿ ಬಳಸ್ತಾರೆ ನೋಡ್ರಿ. ಆ ಸೋಡಾದ ಇದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಕರೀತಾರೆ. ನೆಕ್ಸ್ಟ್, ವೈದ್ಯಕೀಯ ಕ್ಷೇತ್ರದಲ್ಲಿ ಕಾಂತಿ ತಂದ ಅಂತ ಎಕ್ಸ್ರೇ ಅನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅಂದರೆ ಎಕ್ಸ್ರೇಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಂತ ಕೊಟ್ಟಿದ್ದಾರೆ. ಒಂದು ಕ್ಷೇತ್ರ ಆಗಿರ್ತದೆ, ಕಂಡುಹಿಡಿದಂಥ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂತ ಕೇಳಿರ್ತಾರೆ. ಇದರ ಒಂದೇಸಿ ಬೇರೆ ರೀತಿಯಲ್ಲೂ ಕೂಡ ಕೇಳ್ಬೋದು. ಕಂಡುಹಿಡಿದಂಥ ವ್ಯಕ್ತಿ ಮತ್ತು ಆತ ಒಂದು ಕಂಡುಹಿಡಿದಂಥ ಒಂದು ವಿಶೇಷತೆ ಯಾವುದರ ಬಗ್ಗೆ ಇರ್ತದೆ ಅದ್ರ ಕೇಳ್ತಾರೆ. ಇಲ್ಲಿ ಎಕ್ಸ್ರೇಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಂತ ಕೊಟ್ಟಾರ. ಇದೇನಪ್ಪ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದೆಲ್ಲರಿಗೂ ಗೊತ್ತಿರುವಂಥ ಒಂದು ಪ್ರಶ್ನೆ ಆಗಿದೆ ಅನ್ಕೊತೀನಿ. ಅದಕ್ಕಾಗಿ ಎಲ್ಲರೂ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ಬಂದಿದ್ದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು?
ಅಂದರೆ ಗಾಳಿಯನ್ನು ವೇಗವನ್ನು ಕಂಡುಹಿಡಿಯುವಂಥ ಉಪಕರಣ ಯಾವುದು, ಬಳಕೆ ಮಾಡುವಂಥ ಉಪಕರಣ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಯಾವುದಪ್ಪ ಅಂತಂದರೆ ಅನಿಮೋಮೀಟ್ರ್ ಅಂತ ನಾವು ಕರಿತೀವಿ. ಗಾಳಿಯ ವೇಗವನ್ನು ಕಂಡುಹಿಡಿಯೋದು ಯಾವುದಪ್ಪ ಅಂತಂದರೆ ಅದು ಅನಿಮೋಮೀಟ್ರ್ ಆಗಿರ್ತದೆ. ಗಾಳಿಯ ಒತ್ತಡವನ್ನು ಕಂಡುಹಿಡಿಯೋದು ಯಾವುದಪ್ಪ ಅಂತಂದರೆ ಬಾರೋಮೀಟ್ರ್ ಆಗಿರ್ತದೆ. ಅದೇ ರೀತಿಯಾಗಿ ಗಾಳಿಯ ಒಂದು ತೇವಾಂಶವನ್ನು ಕಂಡುಹಿಡಿಯೋದು ಯಾವುದಪ್ಪ ಅಂತಂದರೆ ಹೈಗ್ರೋಮೀಟ್ರ್ ಆಗಿರ್ತದೆ. ಇಲ್ಲಿ ಯಾವುದಪ್ಪ ಅಂತಂದರೆ ಗಾಳಿಯ ಒಂದು ವೇಗವನ್ನು ಮತ್ತು ದಿಕ್ಕನ್ನು ಅಳೆಯುವ ಬಳಸುವಂಥ ಉಪಕರಣ ಯಾವುದಂದರೆ ಅದು ಅನಿಮೋಮೀಟ್ರ್. ಅದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಹವಾಮಾನ ಇಲಾಖೆಗಳಲ್ಲಿ ಗಾಳಿಯ ವೇಗವನ್ನು ಕಂಡುಹಿಡಿಯಲು ಏನಪ್ಪ ಅಂತಂದರೆ ಈ ಒಂದು ಅನಿಮೋಮೀಟ್ರನ್ನು ಬಳಕೆ ಮಾಡಲಾಗುತ್ತೆ ನೋಡಿರಿ, ಈ ಒಂದು ಉಪಕರಣವನ್ನು. ನೆಕ್ಸ್ಟ್, ಬಾಹ್ಯಾಕಾಶದ ಒಂದು ಕಾರ್ಯಕ್ರಮದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಭಾರತದ ಬಾಹ್ಯಾಕಾಶದ ಒಂದು ಕಾರ್ಯಕ್ರಮದ ಪಿತಾಮಹ ಎಂದು ಯಾರು ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ನೋಡಿ, ವಿಕ್ರಮ್ ಸಾರಾಭಾಯ್ ಅವರಿಗೆ ಕರೀತಾರೆ. ವಿಕ್ರಮ್ ಸಾರಾಭಾಯ್ ಅವರಿಗೆ ಭಾರತದ ಬಾಹ್ಯಾಕಾಶದ ಒಂದು ಪ್ರೋಗ್ರಾಮಿನ ಒಂದು ವ್ಯಕ್ತಿಯಾಗಿದ್ದಾರೆ. ಓಕೆ, ವಿಕ್ರಮ್ ಸಾರಾಭಾಯ್ ಅವರು ಏನಪ್ಪ ಅಂತಂದರೆ ಇಸ್ರೋ ಸ್ಥಾಪನೆಗೆ ಒಂದು ಕಾರಣೀಕರ್ತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಭಾರತ ಬಾಹ್ಯಾಕಾಶ ಸಂಶೋಧನೆಯ ಒಂದು ಜನಕ್ಕೆ ಎಂದು ಎಲ್ಲ ಒಂದು ಪ್ರಸಿದ್ಧ ಆಗಿರುವಂಥ ವ್ಯಕ್ತಿಯಾಗಿದ್ದಾರೆ ವಿಕ್ರಮ್ ಸಾರಾಭಾಯ್ ಅವರು. ಓಕೆ, ಇವರು ಇಸ್ರೋ ಒಂದು ಸ್ಥಾಪನೆಗೆ ಕಾರ್ಯಕರ್ತ ಆಗಿದ್ದಾರೆ ನೋಡಿರಿ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಿ. 1965 ಆಗಸ್ಟ್ 15 ಸ್ಥಾಪನೆ ಆಗಿದೆ ನೋಡಿರಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ ಕಂಡು ಬರ್ತದೆ. ಇದು ಉಡಾವಣೆ ಮಾಡುವಂಥ ಸ್ಥಳ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಉಡಾವಣೆ ಕೇಂದ್ರನೂ ಇದೆ. ನೆಕ್ಸ್ಟ್, ಘನರೂಪದ ಕಾರ್ಬನ್ ಡೈಆಕ್ಸೈಡನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಘನರೂಪದ ಕಾರ್ಬನ್ ಡೈಆಕ್ಸೈಡನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಡ್ರೈ ಐಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡ್ರೈ ಐಸ್ ಅಂತ ಕರೀತಾರೆ ನೋಡಿರಿ ಘನರೂಪದ ಕಾರ್ಬನ್ ಡೈಆಕ್ಸೈಡನ್ನು. ಓಕೆ, ಸಾಲಿಡ್ CO2 ಡ್ರೈ ಐಸ್ ಅಂತ ಕರೀತಾರೆ ನೋಡಿರಿ. ಘನ ಕಾರ್ಬನ್ ಡೈಆಕ್ಸೈಡನ್ನು ಡ್ರೈ ಐಸ್ ಅಂತ ಕರೀತಾರೆ ನೋಡಿ. ಇದು ಕರಗಿದಾಗ ಏನಾಗುತ್ತೆ ಅಂದರೆ ದ್ರವ ರೂಪಕ್ಕೆ ಬರಲಾರ್ದು ಏನಾಗುತ್ತೆ ಅಂದರೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತದೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಸಬ್ಲಿಮೇಷನ್ ಅಂತ ಕರೀತಾರೆ ನೋಡಿರಿ. ಅಂದರೆ ಘನ ಇದ್ದದ್ದು ಏನಪ್ಪ ಅಂತಂದರೆ ಸೀದಾ ದ್ರವ ಆಗದೆ ಅನಿಲ ಆಗುತ್ತದೆ. ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದರೆ ಸಬ್ಲಿಮೇಷನ್ ಅಂತ ಕರೀತಾರೆ ನೋಡಿರಿ. ಇಲ್ಲಿದೆ ನೋಡಿ, ಸಬ್ಲಿಮೇಷನ್ ಅಂತ ಕರೀತಾರೆ. ಇದಕ್ಕೆ ಘನದಿಂದ ಸೀದಾ ಅನಿಲವಾಗೋದಕ್ಕೆ. ನೆಕ್ಸ್ಟ್, ಮಾನವನ ದೇಹದಲ್ಲಿರುವಂಥ ಅತಿ ದೊಡ್ಡ ಒಳಾಂಗ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಮಾನವನ ದೇಹದಲ್ಲಿರುವಂಥ ದೊಡ್ಡ ಒಳಾಂಗ ಯಾವುದು, ಒಳ ಅಂಗ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಯಕೃತ್ ಅಂತ ಹೇಳ್ತೀವಿ. ಲಿವರ್ ಏನಪ್ಪ ಅಂತಂದರೆ ಮಾನವನ ಒಂದು ದೊಡ್ಡ ಒಳಾಂಗ ಆಗ್ಯದ. ಹೊರಾಂಗ ಯಾವುದಪ್ಪ ಅಂತಂದ್ರೆ ಅದು ಚರ್ಮ ಆಗಿರುತ್ತೆ ನೋಡಿರಿ. ಮಾನವನ ದೊಡ್ಡ ಒಂದು ಅಂಗ ಯಾವುದಪ್ಪ ಅಂತಂದರೆ ಅದು ಚರ್ಮ, ಇದು ಹೊರಾಂಗ. ಇಲ್ಲಿ ಒಳಾಂಗ ಯಾವುದು ಅಂತ ಕೇಳ್ಯಾರ, ಅದಕ್ಕಾಗಿ ಏನಪ್ಪ ಅಂತಂದರೆ ಯಕೃತ್ ಆಗಿದೆ. ಎರಡನೇ ದೊಡ್ಡ ಒಂದು ಅಂಗ ಆಗ್ಯದ ಇದು ಯಕೃತ್. ಮಾನವನ ದೇಹದ ಎರಡನೇ ಒಂದು ದೊಡ್ಡ ಅಂಗ ಒಳಾಂಗ ಆಗಿದೆ ನೋಡಿ. ಓಕೆ, ಚರ್ಮ ಏನಪ್ಪ ಅಂತಂದರೆ ದೇಹದ ಅತಿ ದೊಡ್ಡ ಒಟ್ಟಾರೆ ಅಂಗ ಆಗಿದೆ. ಆದರೆ ದೇಹದ ಒಳಾಂಗ ಇರುವಂಥ ಅಂಗಗಳಲ್ಲಿ ಏನಪ್ಪ ಅಂತಂದರೆ ಯಕೃತ್ ಅತ್ಯಂತ ದೊಡ್ಡದಾಗಿದೆ. ಇದು ಜೀರ್ಣಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಇದು ಬಯಲು ರಸ ಬಿಡುಗಡೆ ಮಾಡ್ತದೆ. ನೆಕ್ಸ್ಟ್, ಕೆಂಪು ಇರುವೆ ಕಚ್ಚಿದಾಗ ನಮ್ಮ ಚರ್ಮಕ್ಕೆ ಸೇರಿ ಉರಿಯುವಂತೆ ಮಾಡುವಂಥ ಆಮ್ಲ ಯಾವುದಂತ ಕೊಟ್ಟಿದ್ದಾರೆ. ಕೆಂಪು ಇರುವೆ ಕಚ್ಚಿದಂಥ ಸಂದರ್ಭದಲ್ಲಿ ನಮ್ಮ ಒಂದು ಚರ್ಮಕ್ಕೆ ಸೇರಿ ಉರಿ ಮಾಡುವಂತೆ ಉಂಟು ಮಾಡುವಂಥ ಆಮ್ಲ ಯಾವುದಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಫಾರ್ಮಿಕ್ ಆಮ್ಲ ಅಂತ ನಾವು ಕರಿತೀವಿ. ಫಾರ್ಮಿಕ್ ಆ್ಯಸಿಡ್ ಇದೇನು ಮಾಡ್ತಪ್ಪ ಅಂತಂದರೆ ಇರುವೆ ಕಡಿದಾಗ ಬಿಡುಗಡೆ ಆಗುತ್ತದೆ ಫಾರ್ಮಿಕ್ ಆ್ಯಸಿಡ್. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮನುಷ್ಯನ ದೇಹದಲ್ಲಿ ತುರಿಕೆ ಉಂಟಾಗುತ್ತದೆ. ಇರುವೆ ಕಚ್ಚಿದಾಗ ನಮ್ಮ ದೇಹಕ್ಕೆ ಫಾರ್ಮಿಕ್ ಆಮ್ಲವನ್ನು ಚುಚ್ಚುತ್ತದೆ. ಇದೇ ಒಂದು ಆಮ್ಲ ಏನಪ್ಪ ಅಂತಂದರೆ ನಮಗೆ ಉರಿ, ತುರಿಕೆ ಮತ್ತು ನೋವು ಉಂಟು ಮಾಡಲು ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಮನುಷ್ಯನ ಒಂದು ದೇಹದಲ್ಲಿ ಈ ಒಂದು ಫಾರ್ಮಿಕ್ ಆಮ್ಲ ಹೋಗೋಣ ಮನುಷ್ಯನಲ್ಲಿ ತುರಿಕೆ, ಉರಿ, ನೋವು ಕಂಡು ಬರ್ತದೆ. ನೆಕ್ಸ್ಟ್, ಕಣ್ಣು ದಾನದ ಸಮಯದಲ್ಲಿ ಕಣ್ಣಿನ ಯಾವ ಭಾಗವನ್ನು ದಾನ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೇತ್ರದಾನ ಮಾಡುವಂಥ ಸಂದರ್ಭದಲ್ಲಿ ಕಣ್ಣಿನ ಒಂದು ಯಾವ ಭಾಗವನ್ನು ದಾನ ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಕ್ವೆಶ್ಚನ್ ನಂಬರ್ 2. ಏನಪ್ಪ ಅಂತಂದರೆ ನೀವು ಏನಂದರೆ
ಕಮೆಂಟ್ ಮಾಡಿ. ಓಕೆ, ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಈಸ್ಟ್ ಎಂಬುವ ಒಂದು ಏಕಕೋಶೀಯ ಶಿಲೀಂಧ್ರವನ್ನು ಪ್ರಮುಖವಾಗಿ ಯಾವುದರಲ್ಲಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಈಸ್ಟ್ ಎಂಬ ಒಂದು ಏಕಕೋಶಿ ಒಂದು ಶಿಲೀಂಧ್ರವನ್ನು ಯಾವುದರಲ್ಲಿ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ, ಯಾವುದರ ಒಂದು ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಈಸ್ಟ್. ಓಕೆ, ಈಸ್ಟ್ ಯಾವುದರಲ್ಲಿ ಬಳಕೆ ಮಾಡ್ತಾರೆ ಅಂತ ಕೊಟ್ಟರೆ ನೋಡಿ. ಇಲ್ಲಿ ಮೊಸರಿಗೆ, ಸಕ್ಕರೆ, ತುಪ್ಪ, ಏನು ಬ್ರೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈಸ್ಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ. ಬ್ರೆಡ್ ಮತ್ತು ಆಲ್ಕೋಹಾಲ್ಗಳಲ್ಲಿ ಇದನ್ನು ಬಳಕೆ ಮಾಡುತ್ತಾರೆ ಈಸ್ಟನ್ನು. ಓಕೆ, ಈಸ್ಟ್ ಬ್ರೆಡ್ ಮತ್ತು ಆಲ್ಕೋಹಾಲನ್ನು ಒಂದು ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ ಈಸ್ಟನ್ನು. ಅಂದರೆ ಈಸ್ಟ್ ಉದುವಿಕೆ ಪ್ರಕ್ರಿಯೆಯ ಮೂಲಕ ಸಕ್ಕರೆಯನ್ನು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಇದನ್ನು ಬೇಕರಿ ಮತ್ತು ಮದ್ಯದ ಒಂದು ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತಾರೆ. ಈಸ್ಟ್ ಏನು ಮಾಡ್ತದೆ, ಫರ್ಮಿಟೇಷನನ್ನು ಮಾಡ್ತದೆ. ಈ ಒಂದು ಪ್ರಕ್ರಿಯೆಯ ಮೂಲಕ ಏನಪ್ಪ ಅಂತಂದರೆ ಸಕ್ಕರೆಯನ್ನು ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ತದೆ. ಇದಕ್ಕಾಗಿ ಇದನ್ನು ಬ್ರೆಡ್ ತಯಾರಿಕೆಯಲ್ಲಿ ಮತ್ತು ಮದ್ಯಪಾನ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ ಈಸ್ಟನ್ನು. ಈಸ್ಟ್ ಏನಪ್ಪ ಅಂತಂದರೆ ಉದುವಿಕೆಯನ್ನು ಪ್ರಕ್ರಿಯೆಯ ಮೂಲಕ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ಕೊಟ್ಟಿದ್ದಾರೆ. ವಿದ್ಯುತ್ ಪ್ರವಾಹದ ಒಂದು ಎಲೆಕ್ಟ್ರಿಕ್ ಕರೆಂಟ್ನ ಒಂದು SI ಯೂನಿಟ್ ಏನಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿದ್ಯುತ್ ಪ್ರವಾಹನ ಏನಪ್ಪ ಅಂತಂದರೆ ಆಂಪಿಯರ್ ಆಗಿರುತ್ತೆ ನೋಡ್ರಿ. ವಿದ್ಯುತ್ ಪ್ರವಾಹನ ಒಂದು SI ಯೂನಿಟ್ ಏನಾಗಿದೆ, ಆಂಪಿಯರ್ ಆಗಿದೆ. ವಿದ್ಯುತ್ ಒಂದು ಆಂಪಿಯರ್ ಆಗಿದೆ ಅಂತ ಹೇಳ್ಬೋದು. ಒಂದು ವಿದ್ಯುತ್ ಮಂಡಲದ ಹರಿಯುವ ಒಂದು ವಿದ್ಯುತ್ ಪ್ರಮಾಣವನ್ನು ಅಳೆಯಲು ಆಂಪಿಯರ್ನ ಎಂಬ ಮೂಲಮಾನವನ್ನು ಬಳಕೆ ಮಾಡುತ್ತಾರೆ. ಆಂಪಿಯರ್ SI ಯೂನಿಟ್ ಆಗಿದೆ ನೋಡಿ, ಆಂಪಿಯರ್. ನೆಕ್ಸ್ಟ್, ತುರ್ತು ಪರಿಸ್ಥಿತಿಯಲ್ಲಿ ಯಾರಿಂದ ಬೇಕಾದರೂ ರಕ್ತವನ್ನು ಪಡೆಯಬಲ್ಲ ಸಾರ್ವತ್ರಿಕ ಸ್ವೀಕರಿಸುವ ಗುಂಪು ಯಾವುದಂತ ಕೊಟ್ಟಿದ್ದಾರೆ. ಯಾವ ಒಂದು ಗುಂಪಿನ ರಕ್ತದ ವ್ಯಕ್ತಿಗಳು ಎಲ್ಲ ಸಮಯದಲ್ಲಿ ಬೇರೆ ಒಂದು ವ್ಯಕ್ತಿಯಿಂದ ರಕ್ತವನ್ನು ಪಡೆಯಬಲ್ಲ ಗುಂಪಾಗಿರುತ್ತೆ ನೋಡ್ರಿ. ಆ ಒಂದು ರಕ್ತದ ಗುಂಪು ಯಾವುದಂತ ಕೊಟ್ಟಿದ್ದಾರೆ ಇಲ್ಲಿ. ಯೂನಿವರ್ಸಲ್ ಅಡಾಪ್ಟರ್ ಅಂತ ಅಕ್ಸೆಪ್ಟರ್ ಅಂತ ಕರೀತಾರೆ. ಇದು AB ಪಾಸಿಟಿವ್ ನೋಡ್ರಿ. ಆಪ್ಷನ್ಸ್ ಡಿ ಅಂತ ಹೇಳಬಹುದು. AB ಪಾಸಿಟಿವ್ ಇದೇನಪ್ಪ ಅಂತಂದರೆ ಎಲ್ಲ ಒಂದು ಸಮಯದಲ್ಲಿ ಎಲ್ಲ ಒಂದು ವ್ಯಕ್ತಿಯಿಂದ ರಕ್ತವನ್ನು ಪಡೆಯುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. AB ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿಗಳು ಏನಪ್ಪ ಅಂತಂದರೆ ಯಾವುದೇ ಒಂದು ರಕ್ತದ ಗುಂಪಿನವರಿಂದಲೂ ಕೂಡ ರಕ್ತವನ್ನು ಪಡೆಯಬಹುದು. ಉದಾಹರಣೆಗೆ A ಮತ್ತು B ಮತ್ತು ABO ಈ ಒಂದು ರಕ್ತದ ಗುಂಪುಗಳಿಂದ ವ್ಯಕ್ತಿಗಳಿಂದ ರಕ್ತವನ್ನು ಪಡೆಯಬಹುದಾಗಿರುತ್ತೆ ನೋಡ್ರಿ. ಆದ್ದರಿಂದ ಇವರಿಗೆ ಏನಂತ ಕರೀತಾರೆ ಅಂದರೆ ಸಾರ್ವತ್ರಿಕ ಸ್ವೀಕರಿಸುವವರು ಅಂತ ಕರೀತಾರೆ. ಸಾರ್ವತ್ರಿಕ ಸ್ವೀಕರಿಸುವವರು ಅಂತ ಕರೀತಾರೆ ನೋಡ್ರಿ. ಅದೇ ಸಾರ್ವತ್ರಿಕ ದಾನಿ ಅದಪ್ಪ ಅಂತಂದರೆ O ನೆಗೆಟಿವ್, ಅವರು ಸಾರ್ವತ್ರಿಕ ದಾನಿ ಆಗಿರ್ತಾರೆ. ನೆಕ್ಸ್ಟ್, ಆರೋಗ್ಯವಂತ ಮನುಷ್ಯನ ದೇಹದ ಸಾಮಾನ್ಯ ತಾಪಮಾನವು ಸೆಲ್ಸಿಯಸ್ನಲ್ಲಿ ಎಷ್ಟಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೆಲ್ಸಿಯಸ್, ಫ್ಯಾರನೈಟ್ ಈ ರೀತಿಯಾದಂಥ ಕೇಳ್ತಾರೆ ನೋಡ್ರಿ. ಆರೋಗ್ಯವಂತ ಮನುಷ್ಯನ ದೇಹದ ಸಾಮಾನ್ಯ ತಾಪಮಾನ ಸೆಲ್ಸಿಯಸ್ನಲ್ಲಿ ಎಷ್ಟಿರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. 98.6 ಡಿಗ್ರಿ ಸೆಲ್ಸಿಯಸ್ ಅಷ್ಟು. ಇಲ್ಲಿ 30 ಅದು ಫ್ಯಾರನೈಟ್ ಆಗಿರುತ್ತೆ ನೋಡ್ರಿ. ಇದು ಸೆಲ್ಸಿಯಸ್ ಅಲ್ಲ, 98.C ಆಗಿದ್ದು ಫ್ಯಾರನೈಟ್ ಆಗಿದೆ. ಇಲ್ಲಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. ಇಲ್ಲಿ ಮಿಸ್ಟೇಕ್ ಆಯಿತು. ಇಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಸಾಮಾನ್ಯ ತಾಪಮಾನ ಆಗಿರುತ್ತೆ. ಮನುಷ್ಯನ ದೇಹದ ಸಾಮಾನ್ಯ ತಾಪಮಾನ ಏನಂದರೆ 37 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಅದೇ ಫ್ಯಾರನೈಟಲ್ಲಿ ಕೇಳಿದಾಗ ಏನಪ್ಪ ಅಂತಂದರೆ 98.6 ಡಿಗ್ರಿ ಫ್ಯಾರನೈಟ್ ಆಗಿರುತ್ತೆ ನೋಡ್ರಿ. ಓಕೆ, 98.6 ಡಿಗ್ರಿ ಫ್ಯಾರನೈಟ್ ಈ ಒಂದು ರೀತಿಯಾಗಿರುತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ಆವರ್ತಕ ಕೋಷ್ಟಕದಲ್ಲಿ Fe ಎಂಬುದು ಯಾವ ಒಂದು ಮೂಲವಸ್ತುವಿನ ಸಂಕೇತ ಆಗಿದೆ ಅಂತ ಕೊಟ್ಟಿದ್ದಾರೆ. ಪಿರಿಯಡಿಕ್ ಟೇಬಲ್ನಲ್ಲಿ ಕಂಡುಬರುವಂಥ Feನ ಒಂದು ಯಾವ ಒಂದು ಮೂಲವಸ್ತುವಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಏನಪ್ಪ ಅಂತಂದರೆ ಕಮೆಂಟ್ ಮಾಡಿ. ಕ್ವೆಶ್ಚನ್ ನಂಬರ್ 3 ಆಗಿದೆ ನೋಡಿ ಇದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ ನಾವು. ನೆಕ್ಸ್ಟ್ ಪ್ರಶ್ನೆ, ಹಾಲಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವಂಥ ಸಕ್ಕರೆಯ ಅಂಶವನ್ನು ಏನೆಂದು ಕರೆಯುತ್ತಾರೆ. ಹಾಲಿನಲ್ಲಿ ಕಂಡುಬರುವಂಥ ಸಕ್ಕರೆ ಅಂಶವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ.
ಹಾಲು ರುಚಿಕರ ಆಗಿರ್ತದೆ, ಅದಕ್ಕಾಗಿ ಅದರಲ್ಲಿ ಸಕ್ಕರೆ ಅಂಶ ಕಂಡುಬರ್ತದೆ. ಅದರಲ್ಲಿರುವಂಥ ಅಂಶವನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಲ್ಯಾಕ್ಟೋಸ್ ನೋಡಿ. ಲ್ಯಾಕ್ಟೋಸ್ನ ಒಂದು ಅಂಶ ಇರ್ತದೆ ಅಂತ ಹೇಳ್ತೀವಿ. ಈ ಒಂದು ಅಂಶದಿಂದ ಏನಪ್ಪ ಅಂತಂದರೆ ಹಾಲಿನಲ್ಲಿ ಸಕ್ಕರೆದ ಅಂಶ ಇರ್ತದೆ. ಹಾಲಿಗೆ ಒಂದು ಕೊಂಚ ಸಿಹಿ ರುಚಿಯನ್ನು ನೀಡಿದರೆ ಅದರ ಮೂಲಕ ಏನಪ್ಪ ಅಂತಂದರೆ ಲ್ಯಾಕ್ಟೋಸ್ ಎಂಬ ಒಂದು ಸಕ್ಕರೆ ಅಂಶ ಇರ್ತದೆ ಇದರಲ್ಲಿ. ಇದು ಜೀರ್ಣವಾದಾಗಂತ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಆಗಿ ಒಡೆಯುತ್ತದೆ. ಇದು ಡೈಸ್ಯಾಕರೈಡ್ ಆಗ್ತದೆ ನೋಡಿ, ಎರಡು ರೀತಿಯಲ್ಲಿ ಆಗುತ್ತದೆ. ಅಂದರೆ ಗ್ಲುಕೋಸು ಮತ್ತು ಗ್ಯಾಲಕ್ಟೋಸ್ ಸೇರಿಗೆಸಿಂದ ಏನಾಗಿರ್ತದೆ ಅಂದರೆ ಲ್ಯಾಕ್ಟೋಸು ಆಗಿರ್ತದೆ. ಇಲ್ಲಿ ಗ್ಲುಕೋಸು ಮತ್ತು ಗ್ಯಾಲಕ್ಟೋಸ್ ಸೇರಿ ಏನಾಗಿರ್ತದೆ ಲ್ಯಾಕ್ಟೋಸ್ ಆಗಿದೆ ನೋಡಿ ಇಲ್ಲಿ. ಓಕೆ, ಲ್ಯಾಕ್ಟೋಸ್ ಆಗಿದೆ. ಇದು ದೇಹದಲ್ಲಿ ಲಿವರ್ನಲ್ಲಿ ಹೋದ ತಕ್ಷಣ ಒಡೆದು ಎರಡು ಭಾಗ ಆಗುತ್ತದೆ. ಅದು ಯಾವುದಂದರೆ ಗ್ಲುಕೋಸ್ ಮತ್ತು ಗ್ಯಾಲಕ್ಟೋಸ್. ನೆಕ್ಸ್ಟ್, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹಸಿರುಮನೆ ಪರಿಣಾಮಕ್ಕೆ ಕಾರಣ ಆಗುವಂಥ ಪ್ರಮುಖ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟಿಗೆ ಏನಪ್ಪ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗೆ ಎಫೆಕ್ಟ್ ನೀಡುವಂಥ ಪ್ರಮುಖ ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಕರಿತೀವಿ. ಇದು ಹೆಚ್ಚಾಗಿ ಪ್ರಮುಖ ಕಾರಣ ಅನಿಲ ಆಗಿರ್ತದೆ. CO2 ಇದು ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಸೂಸಲ್ಪಡುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನಪ್ಪ ಅಂತಂದರೆ ಸೂರ್ಯನ ಒಂದು ಉಷ್ಣವನ್ನು ಏನಪ್ಪ ಅಂತಂದರೆ ವಾತಾವರಣದಲ್ಲಿ ಹಿಡಿದಿಟ್ಟಲ್ಪಡ್ತದೆ. ಭೂಮಿಯನ್ನು ಏನಪ್ಪ ಅಂತಂದರೆ ತಾಪವನ್ನು ಹೆಚ್ಚಾಗಿ ಮಾಡ್ತದೆ. ಅದಕ್ಕಾಗಿ ಇದೇನಪ್ಪ ಅಂತಂದರೆ ವಾತಾವರಣದ ಒಂದು ಗ್ರೀನ್ ಹೌಸಸ್ಗೆ ಭಾಳ ಎಫೆಕ್ಟ್ ನೀಡುವಂಥ ಒಂದು ಪ್ರಮುಖ ಅನಿಲ ಆಗಿದೆ. ಅದು ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ CO2. ಇದು ಕಾರ್ಖಾನೆಗಳಲ್ಲಿ ವಾಹನ ಒಂದು ಗಾಡಿಗಳಲ್ಲಿ ಅತಿ ಹೆಚ್ಚಾಗಿ ಬಿಡುಗಡೆ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಭೂಮಿಯಿಂದ ನೋಡಿದಾಗ ಆಕಾಶ ನೀಲಿಯಾಗಿ ಕಾಣಲು ಬೆಳಕಿನ ಯಾವ ಒಂದು ವಿದ್ಯಮಾನ ಕಾರಣ ಅಂತ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಈಗ ಒಂದು ಮೇಲ್ಗಡೆ ಆಕಾಶ ನೀಲಿ ಬಣ್ಣದಾಗಿ ಕಾಣುತ್ತಿದೆ. ಇದಕ್ಕೆ ಒಂದು ಯಾವ ಒಂದು ವಿದ್ಯಮಾನ ಕಾರಣ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 4 ಆಗಿದೆ ನೋಡಿ, ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೆ ನೋಡಿ. ನಮ್ಮ ದೇಹದ ಮೂಳೆ ಮತ್ತು ಹಲ್ಲುಗಳ ದೃಢತೆಗೆ ಅಗತ್ಯವಾದಂಥ ಪ್ರಮುಖ ಖನಿಜ ಯಾವುದು ಅಂತ ಕೊಟ್ಟಿದ್ದಾರೆ. ನಮ್ಮ ಮೂಳೆಗೆ ಬೇಕಾಗುವಂಥ ಪ್ರಮುಖ ಅಂಶ ಖನಿಜಾಂಶ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ಯಾಲ್ಸಿಯಂ ನೋಡಿ. ಮನುಷ್ಯನ ದೇಹಕ್ಕೆ ಒಂದು ಮೂಳೆಗೆ ಬೇಕಾಗುವಂಥ ಪ್ರಮುಖ ಅಂಶ ಯಾವುದಂದರೆ ಅದು ಕ್ಯಾಲ್ಸಿಯಂ ಆಗಿರ್ತದೆ. ಓಕೆ, ಕ್ಯಾಲ್ಸಿಯಂ ಮೂಳೆಯಲ್ಲಿ ಏನು ಕಂಡುಬರ್ತದೆ? ಕ್ಯಾಲ್ಸಿಯಂ ಮತ್ತು ರಂಜಕ ಕಂಡುಬರ್ತದೆ. ಈ ಒಂದು ಕ್ಯಾಲ್ಸಿಯಂ ರಂಜಕದಿಂದ ಏನಪ್ಪ ಅಂತಂದರೆ ಮೂಳೆ ಗಟ್ಟಿಯಾಗಲು ಕಾರಣ ಆಗಿರ್ತದೆ. ವಯಸ್ಸಾದ ವ್ಯಕ್ತಿಗಳಲ್ಲಿ ಇದು ಕ್ಯಾಲ್ಸಿಯಂನ ಒಂದು ಅಂಶ ಕಡಿಮೆ ಇರ್ತದೆ ನೋಡ್ರಿ, ಅದಕ್ಕಾಗಿ ಅವರಿಗೆ ಕಾಲು ನೋವು ಆಗುತ್ತಿರ್ತದೆ. ಅಯೋಡಿನ್ ಕೊರತೆಯಿಂದ ಏನಪ್ಪ ಅಂತಂದರೆ ಗಳಗಂಡ ರೋಗ ಬರ್ತದೆ ನೋಡ್ರಿ. ಇದು ಒಂದು ಕುತ್ತಿಗೆ ಭಾಗದಲ್ಲಿ ಕಂಡುಬರ್ತದೆ ಅಯೋಡಿನ್ ಕೊರತೆಯಿಂದ. ಓಕೆ, ಉದಾಹರಣೆಗೆ ಇಲ್ಲಿ ಇದೆ ನೋಡಿ, ಚಿಟ್ಟೆ ಆಕಾರದಲ್ಲಿ ಇದೆ ನಮ್ಮ ಒಂದು ಕುತ್ತಿಗೆ ಭಾಗದಲ್ಲಿ. ಓಕೆ, ಇದು ಯಾವ ವ್ಯಕ್ತಿಗಳಲ್ಲಿ ಕಂಡು ಬರಲ್ಲಪ್ಪ ಅಂತಂದರೆ ಸಮುದ್ರದ ಒಂದು ಹತ್ತಿರ ಇರುವಂಥ ವ್ಯಕ್ತಿಗಳಲ್ಲಿ ಕಂಡು ಬರಲ್ಲ. ಯಾಕಪ್ಪ ಅಂತಂದರೆ ಅದು ಉಪ್ಪಿನ ಅಂಶ ಕಡಿಮೆ ಇರ್ತದಲ್ಲ, ಅದಕ್ಕಾಗಿ ಈ ಒಂದು ಅಯೋಡಿನ್ ಕೊರತೆ ಕಂಡು ಬರ್ತದೆ. ಓಕೆ, ಕ್ಯಾಲ್ಸಿಯಂ ಸರಿಯಾದ ಉತ್ತರ ಆಗಿದೆ ನೋಡಿ. ನಮ್ಮ ದೇಹದಲ್ಲಿ ಏನಪ್ಪ ಅಂತಂದರೆ 99% ಅಷ್ಟು ಏನಂದರೆ ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಶೇಖರಣೆ ಆಗಿರ್ತದೆ. ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಏನಂದರೆ 99% ಕ್ಯಾಲ್ಸಿಯಂ ಇರ್ತದೆ. ಅದಕ್ಕಾಗಿ ಮೂಳೆಗಳು ಗಟ್ಟಿರ್ತವೆ ನೋಡ್ರಿ. ಇದು ಮೂಳೆಗಳನ್ನು ಬಲಪಡಿಸಲು ಅತ್ಯಂತ ಅವಶ್ಯಕವಾದಂಥ ಖನಿಜಾಂಶ ಆಗಿರ್ತದೆ, ಅದು ಕ್ಯಾಲ್ಸಿಯಂ. ವಯಸ್ಸಾದಂಥ ವ್ಯಕ್ತಿಗಳಿಗೆ ಏನು ಮಾಡ್ಬೇಕಂದ್ರೆ ಕ್ಯಾಲ್ಸಿಯಂನ ಒಂದು ಅಂಶವನ್ನು ನಾವು ನೀಡಬೇಕಾದ ಅವರ ಒಂದು ಕಾಲು ನೋವು ಕೈ ನೋವು ಆಗಲ್ಲ. ಓಕೆ, ಇದು ಕ್ಯಾಲ್ಸಿಯಂನ ಒಂದು ಇರುತ್ತೆ ನೋಡ್ರಿ. ಕ್ಯಾಲ್ಸಿಯಂ ಮತ್ತು ರಂಜಕ ಇರ್ತದೆ ಇಂಪಾರ್ಟೆಂಟ್ ಮೂಳೆಗಳಲ್ಲಿ. ಕ್ಯಾಲ್ಸಿಯಂ ರಂಜಕ. ಓಕೆ, ಏನಪ್ಪ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳೇ ಇದು. ಈ ಪ್ರಶ್ನೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ವಿಡಿಯೋ ಯಾವ ರೀತಿಯಾಗಿದೆ ಅಂತ. ಬೆಳಿಗ್ಗೆ ನಾನು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ವಿಡಿಯೋ ಕೂಡ ಹಾಕಿದ್ದೆ. ಆ ಒಂದು ವಿಡಿಯೋನು ಕೂಡ ಕಡ್ಡಾಯ ನೋಡ್ರಿ ಸ್ನೇಹಿತರೆ. ಅಂದರೆ ಇಂಪಾರ್ಟೆಂಟ್ ಆದಂಥ ಅಂಶಗಳನ್ನು ಕೊಟ್ಟಿದ್ದೀನಿ ಅದರಲ್ಲಿ. ಓಕೆ, ಯಾವ ರೀತಿಯಾಗಿದೆ ಅಂತ ಆ ಒಂದು ವಿಡಿಯೋ ನೋಡಿಗೆಸಿಂದ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಲೈಕ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿಗೆಸಿಂದ ಹೋಗ್ರಿ. ಜೊತೆಗೆ ನಾನು ಕೊಟ್ಟಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಗಾಯ್ಸ್, ಮುಂದೆ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಾಳೆ ಸಿಗೋಣ. ಈ ಥರ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತ ಮಾಡೋಣ. ಟೇಕ್ ಕೇರ್, ಬಾಯ್.